ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಕಷಾಯ ತುಂಬಾ ಚೆನ್ನಾಗಿದೆ. ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ? ನಾಳೆ ಜಾತ್ರೆ ಇದೆ ಅಂತೆ, ಹೋಗೋಣ ಅಂತಿದ್ರು. ಸುಮ್ಮನೆ ತಮಾಷೆಗೆ. ಅದೇ ಯಜಮಾನ್ರೆ, ಮೀರಾ ಸಾಕೇತ್ ವಿಷಯದಲ್ಲಿ ಇನ್ನೂ ಚಿಕ್ಕ ಹುಡುಗಿ ತರ ಆಡ್ತಾಳೆ. ಸಾಕೇತ್ಗೆ ಮದ್ವೆ ಆಗ್ತಾ ಇದೆ, ಹೆಂಡತಿ ಬರ್ತಿದ್ದಾಳೆ. ನಾಳೆ ಹೆಂಡತಿ ಏನ್ ಅನ್ಕೊಳಲ್ಲ. ಅದಕ್ಕೆ ಕರ್ದು ಸೂಕ್ಷ್ಮವಾಗಿ ಬುದ್ಧಿ ಹೇಳಿದ್ರೆ ಮುಖ ಊದಿಸ್ಕೊತಾಳೆ, ಕಪಿ ತರ ಆಡ್ತಾಳೆ. ಈ ಹುಡುಗಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಶಾಂಭವಿ, ಮೀರಾ ಈ ಮನೇಲಿ ಹುಟ್ಟು ಬೆಳೆದವಳು. ಅವಳು ಎಲ್ರ ಜೊತೆ ಪ್ರೀತಿಯಿಂದ ಇರ್ತಾಳೆ, ಪ್ರೀತಿ ಸಂತೋಷ ಹಂಚ್ತಾಳೆ. ಅವಳನ್ನ ಅವಳಾಗೇ ಇರೋ ಹಾಗೆ ಬಿಟ್ಬಿಡಮ್ಮ. ಯಾರನ್ನು ನಾವು ಕಟ್ ಹಾಕ್ಬಾರ್ದಮ್ಮ ಶಾಂಭವಿ. ಯಜಮಾನ್ರೆ, ಅವಳಲ್ಲಿರೋ ಮಗುವಿನ ಮುಗ್ಧತೆ ನಮಗ್ ಅರ್ಥ ಆಗತ್ತೆ, ಆದ್ರೆ ನೋಡೋರಿಗೆ ಅರ್ಥ ಆಗ್ಬೇಕಲ್ವಾ? ಯಾರು ನೋಡೋದು? ಅಹಲ್ಯ ತಾನೇ. ಒಂದು ವೇಳೆ ಅಹಲ್ಯ ನಮ್ಮ ಅನಿಕೇತ್ ಹೇಳಿದಾಗೆ ನನ್ನ ಸೊಸೆ ಶಾಂತಲಾ ಸ್ವರೂಪನೇ ಆಗಿದ್ರೆ, ಶಾಂತಲಾ ಎಲ್ಲ ಗುಣಗಳು ಅಹಲ್ಯದಲ್ಲಿದ್ದರೆ ಅವಳು ಖಂಡಿತ ತಪ್ಪು ತಿಳ್ಕೊಳ್ಳೋದಿಲ್ಲ. ನೋಡ್ತಾ ಇರು, ಸ್ವಲ್ಪ ಸಮಯದಲ್ಲೇ ಅಹಲ್ಯ ಮೀರಾ ಎಷ್ಟು ಒಳ್ಳೆ ಸ್ನೇಹಿತರಾಗ್ತಾರೆ ಅಂತ. ನೀನು ಸುಮ್ಮನೆ ಯೋಚನೆ ಮಾಡಬೇಡಮ್ಮ. ಅವರಿಬ್ರು ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಕಳಿಸ್ತವಳು ನೀನು. ಈಗ ಅವ್ರು ಫೋನ್ ಮಾಡಿದ್ರು ಅಂತ ಇಂದು ಮುಂದೆ ಯೋಚಿಸದೆ ಬಂದಿಯಲ್ಲ, ಅವ್ರ ಪ್ರೈವಸಿಗೆ ನಾವು ಅಡ್ಡಿ ಆಗಲ್ಲ. ಕಬಾಬೆ ಅಡ್ಡಿ ಅಂತಂದ್ರೆ ಏನು ಅಂತ ಗೊತ್ತಾ? ಅಲ್ಲ ಕಣೋ, ಅಕ್ಕ ನಮ್ಮನ್ನ ಅಷ್ಟು ಪ್ರೀತಿಯಿಂದ ಕರೆಯುವಾಗ ನಾವ್ ಬರಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಏನೋ ಮಾತಿಗ ಕರೆದಿರ್ತಾರೆ, ಕರೆದ್ರು ಅಂತ ಹೊರಟ್ಬಿಡೋದಲ್ಲ. ಏನಾದ್ರೂ ಹೇಳಿದ್ಯಾ? ನಿನಗೆ ಬುದ್ಧಿ ಇಲ್ಲ, ನೀನು ದಡ್ಡಿ ಅಂತ ಹೇಳ್ದೆ. ಅದು ಗೊತ್ತಿರದೆ ಹಳೆ ವಿಷಯ. ಹೊಸದೇನಾದ್ರೂ ಇದ್ರೆ ಹೇಳು. ಏನಾಯ್ತೆ? ಒಂದ್ ನಿಮಿಷ. ಮಾವಿನಕಾಯಿ ತಾತ, ನನ್ ಫೇವ್ರೆಟ್ ತಾತ. ನೀನ್ ಕೋಪ ಕಮ್ಮಿ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಒಂದ್ ನಿಮಿಷ. ಏ ಮೀರಾ, ಎಲ್ಲೇ ಹೋಗ್ತಿದ್ಯಾ? ಬಂದೇ ಇರೋ, ನನ್ ಫೇವ್ರೆಟ್ ತಾತ. ಇಲ್ಲೇ ಕೂತಿರೋ, ಬಂದ್ಬಿಟ್ಟೆ. ಮೀರಾ, ತಾತ, ಮಾವಿನಕಾಯಿ ತಾತ. ನನ್ನ ಪಬ್ಬುವರೆಗೂ ಬರೋ ಹಾಗೆ ಮಾಡ. ಇಲ್ಲಿ ಯಾರು ಗುರ್ತು ಪರಿಚಯ ಇರೋರು ನನ್ನ ನೋಡಿದ್ರೆ ಏನ್ ಅನ್ಕೊಳಲ್ಲ. ಯಾವ ಪರಿಸ್ಥಿತಿನಲ್ಲಿ ಇದಾನೋ ಏನ್ ಕುಡ್ದು ಅದೇನ್ ರಗಳೆ ಮಾಡ್ತಾ ಇದ್ದಾನೋ. ಮಾವಿನಕಾಯಿ ತಾತ, ಏ ಮುದುಕ, ಕಣ್ ಕಾಣಿಸಲ್ವಾ? ನೋಡ್ಕೊಂಡು ಓಡಾಡಕ್ಕಾಗಲ್ಲ. ಹೌದು, ಇಲ್ಲಿ ಟೀ ತುಂಬಾ ಚೆನ್ನಾಗಿ ಮಾಡ್ತಾರೆ, ನನಗೂ ಇಷ್ಟ. ಓಕೆ ಮೀರಾ,
ಇವ್ರಿಗೆ ರಂಗಣ್ಣನ್ ಕಚ್ಚಾಯ್ ಅಂದ್ರೆ ತುಂಬಾ ಇಷ್ಟ. ಇವ್ರ ಇಷ್ಟದ ಬಗ್ಗೆ ಒಂದು ಪಾಯಿಂಟ್ ಅಂತೂ ಕ್ಲಿಯರ್ ಆಯ್ತು. ಹಾಗೆ ನೀವು ಪ್ರತಿ ಸಲ ಇಲ್ಲಿಗೆ ಬರ್ತೀರಾ? ಪ್ರತಿ ಸಲ ಅಂತೇನಿಲ್ಲ. ನನ್ನ ತಂಗಿಗೆ ಇದು ಫೇವ್ರೆಟ್ ಪ್ಲೇಸ್. ಅವಳು ಹಠ ಮಾಡಿದಾಗೆಲ್ಲ ಇಲ್ಲಿಗೆ ಬರೋದು. ಅಯ್ಯೋ, ಈಗ ಈ ಜಾಗ ಇವ್ರಿಗೆ ಫೇವ್ರೆಟ್ ಅಂತ ಅನ್ಕೊಳ್ಳೋ ಅಥವಾ ಇವ್ರ ತಂಗಿಗ್ ಫೇವ್ರೆಟ್ ಅಂತ ಅಂದ್ಕೊಳ್ಳೋ ಕನ್ಫ್ಯೂಸ್ ಆಗ್ತಿದ್ಯಲ್ಲಪ್ಪ. ನೆಕ್ಸ್ಟ್ ಏನ್ ಪ್ರಶ್ನೆ ಮಾಡ್ಲಿ? ಏನಾಯ್ತು? ಏನಲ್ಲ, ಮೀರಾ ಮತ್ತೆ ಅನಿಕೇತ್ ಸರ್ ಬರ್ತೀನಿ ಅಂದಿದ್ರಲ್ಲ, ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ಯಾಕೆ? ಮೀರಾ, ಕಾಲ್ ನೋವು ಇಲ್ಲ ಕಣೆ, ಯಾಕೆ ಕಾಲ್ ಒತ್ತಾ ಇದೀಯಾ? ಅಮ್ಮ ಸುಮ್ನೆ ಇರ್ತೀಯಾ? ಪಾಪ ನೀನು ಬೆಳಗ್ಗೆಯಿಂದ ಎಷ್ಟು ಓಡಾಡಿರ್ತೀಯ. ಅದು ಅಲ್ದೆ ರಾತ್ರಿ ನಿನ್ ಕಾಲ್ ಒತ್ತದಂದ್ರೆ ನಂಗೆ ತುಂಬಾ ಇಷ್ಟ. ಕಾಲ್ ನೋವು ಇದ್ದಾಗ ಕಾಲ್ ಒತ್ತಿಸ್ಕೊಂಡ್ರೆ ನೋವು ಹೊರಟೋಗುತ್ತೆ. ಕಾಲ್ ನೋವು ಇಲ್ದೇ ಇರೋವಾಗ ಕಾಲ್ ಒತ್ತಿದ್ರೆ ನೋವು ಬರುತ್ತೆ ಕಣೆ. ಈಗೇನು ನನ್ ಕಾಲ್ ಒತ್ತೋದ್ರಿಂದ ನಿನ್ ಕಾಲ್ ನೋವು ಆಗ್ತಿದ್ಯಾ? ಮೀರಾ, ಯಾವುದೇ ಆಗಲಿ ಅವಶ್ಯಕತೆಗಿನ ಜಾಸ್ತಿ ಆದರೆ ಅದು ವಿಷಾನೇ ಕಣೆ. ನೋಡು, ನಿನ್ನ ಕೈಲಿ ಒಂದು ಪುಟ್ಟ ಗುಬ್ಬಿ ಮರಿ ಇದೆ ಅಂತ ಇಟ್ಕೊ. ನೀನು ಅದನ್ನು ತುಂಬ ಪ್ರೀತಿ ಮಾಡ್ತೀಯ. ಅದು ಎಲ್ಲಿ ಹಾರು ಹೋಗ್ಬಿಡುತ್ತೆ ಅನ್ನೋ ಭಯಕ್ಕೆ ನೀನು ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಅದು ಉಸಿರುಗಟ್ಟಿ ಸತ್ತು ಹೋಗಲ್ವಾ ಕಂದ? ಯಾಕಮ್ಮ ಹೀಗೆ ಹೇಳ್ತಿದ್ಯಾ? ಇದು ಜೀವನದ ಒಂದು ಸಣ್ಣ ಪಾಠ ಅಷ್ಟೇ. ನಮ್ಮ ಹತ್ರ ಪ್ರೀತಿ, ಅಕ್ಕರೆ, ಕಾಳಜಿ ಜಾಸ್ತಿ ಇದೆ ಅಂತ ತೋರ್ಸಕ್ ಹೋದ್ರೆ ಅದು ಉಸಿರುಗಟ್ಟಿಸುತ್ತೆ ಕಣೆ. ನೀನು ಅನಿಕೇತ್ ಸಾಕೇತ್ನ ತುಂಬಾ ಪ್ರೀತಿ ಮಾಡ್ತೀಯ, ಒಪ್ಕೋತೀನಿ. ಅವ್ರ ಬಗ್ಗೆ ತುಂಬಾ ಕಾಳಜಿ ತೋರಿಸ್ತೀಯ, ಅದು ಒಪ್ಕೋತೀನಿ. ಹಾಗಂತ ನೀನು ಅಹಲ್ಯ ವಿಷಯದಲ್ಲಿ ಪಡ್ತಿರೋ ಅನುಮಾನ ಅವ್ರ ಮನಸ್ಸು ಹಿಂಡ್ತಾ ಇದೆ ಕಣೆ. ಅವ್ರ ಉಸಿರುಗಟ್ಟೋ ಹಾಗೆ ಮಾಡ್ತಾ ಇದೆ. ಇದು ಒಳ್ಳೇದಲ್ಲ ಅಲ್ವಾ ಬಂಗಾರಿ? ಅದಕ್ಕೆ ಹಾಗಾಡ್ತೀನಮ್ಮ. ಪುಟ್ಟ, ಅನಿಕೇತ್ ತುಂಬಾ ಯೋಚನೆ ಮಾಡಿನೇ ಅಹಲ್ಯನ ಅದ್ಕೆ ಮಾಡ್ಕೋತಾ ಇರೋದು. ಅವನ ನಿರ್ಧಾರ ತಪ್ಪಾಗಕ್ ಸಾಧ್ಯನೇ ಇಲ್ಲ. ಅಹಲ್ಯಾಳಲ್ಲಿ ಶಾಂತಲಮ್ಮನ ಗುಣ ಇದ್ರೆ ನಾವು ಆ ಹುಡುಗಿನ ಅಷ್ಟೇ ಗೌರವದಿಂದ ನೋಡ್ಕೋಬೇಕು. ಶಾಂತಲಮ್ಮನ ಹೇಗೆ ನೋಡ್ಕೋತಾ ಇದ್ವೋ ಅವಳನ್ನು ಹಾಗೆ ನೋಡ್ಕೋಬೇಕು. ಅವಳೇನಾದರೂ ಶಾಂತಲಮ್ಮನ ಪ್ರತಿರೂಪ ಆಗಿದ್ರೆ ನಾನಂತೂ ಅಹಲ್ಯನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತೀನಿ. ನೀನ್ ತುಂಬಾ ಮಿಸ್ ಮಾಡ್ಕೋತಿದ್ಯಾ ಅಲ್ವಾ? ಅಲ್ಲೇ ಅವ್ರೆ, ನಾನು ಇದನ್ನು ನಿಮಗೆ ಅಂತ ಪ್ರೀತಿಯಿಂದ ತಂದಿದ್ದೀನಿ.
ನಾನು ಕೊಟ್ಟಿದ್ದು ಹೂವು ಅಂತೂ ಇಟ್ಕೊಂಡಿಲ್ಲ, ಆದ್ರೆ ಇದು ಯಾವಾಗ್ಲೂ ನಿಮ್ ಜೊತೆನೇ ಇರ್ಬೇಕು. ಪ್ಲೀಸ್ ಕಣೆ, ಸುಮ್ಮನೆ ಏನೋ ಮಾಡ್ತಿದ್ದೆ. ಏನಿಲ್ಲ ಮಾತಾಯಿ, ಪ್ಲೀಸ್ ಕೂಗಾಡ್ಬೇಡ ಕಣೆ, ಪ್ಲೀಸ್. ಅಲ್ಲ, ಇದೆಲ್ಲ ಅಹಲ್ಯ ಅಕ್ಕನ ಮನೆಗೆ ಹೋಗೋದಲ್ವಾ? ಇಲ್ಲೇನ್ ಬಚ್ಚಿಡ್ತಿದ್ದೆ? ಬಚ್ಚಿಡೋದ ನಾನಾ? ಏನಿಲ್ವೇ. ಸುಳ್ಳು ಹೇಳ್ತೀಯ, ಸುಳ್ಳು. ಇರು ಮಾಡ್ತೀನಿ. ಅಮ್ಮ, ತಾತ, ಪ್ರಣವ್, ಸುಂದ್ರಣ್ಣ. ಅಮ್ಮ, ಪ್ರಣವ್, ತಾತ. ಮೀರಾ, ಯಾಕಮ್ಮ? ಏನಾಯ್ತು? ಯಾಕೆ ಕಿರ್ಸ್ಕೊಂಡೆ? ತಾತ ಏನಿಲ್ಲ, ಜಿರಳೆ ನೋಡಿ ಕಿರ್ಚಾಡ್ತಿದ್ದಾಳೆ. ಜಿರಳೆ ಹೆದರ್ಕೊಂಡೇನೆ. ಹೂನಮ್ಮ, ಬುಟ್ಟಿಯಲ್ಲಿ ಜ್ಯುವೆಲ್ರಿ ಬಾಕ್ಸ್ ಅಲ್ಲಿ ಜಿರಳೆ ಆಡ್ಕೊಂಡಿತ್ತು. ಬುಟ್ಟಿಲಿ ಜ್ಯುವೆಲರಿ ಬಾಕ್ಸ್ ಅಲ್ಲಿ ಜಿರ್ಲೆನಾ? ಏನಿಲ್ಲ, ಸುಮ್ಮನೆ ನಿಂಗೇನು ಗೊತ್ತಾಗಲ್ಲ. ಮೀರಾ ಪ್ಲೀಸ್ ಕಣೆ, ಸುಮ್ಮನೆ ಪ್ಲೀಸ್. ಇಲ್ಲಿ ನೋಡಿ, ನಮ್ ಹೀರೋ ಸಾಹೇಬ್ರು ಕದ್ದು ಮುಚ್ಚಿ ನಮ್ ಹೀರೋಯಿನ್ ಮೇಡಮ್ಗೆ ಕಿವಿ ಮೂಲೆ ಕೊಡಿಸ್ತಿದ್ದಾರೆ. ಪರವಾಗಿಲ್ಲ ಸಾಕೆ. ಕದ್ದು ಮುಚ್ಚಿ ಪ್ರೀತಿ ತೋರ್ಸೋದ್ರಲ್ಲಿ ಒಂಥರ ಸೂಪರ್ ಥ್ರಿಲ್ಲಿಂಗ್ ಇರುತ್ತೆ. ನಾನು ಅಷ್ಟೇ, ನಿಮ್ಮ ಅಜ್ಜಿಗೆ ಕದ್ದು ಮುಚ್ಚಿ ಈ ತರ ಎಲ್ಲ ಕೊಡ್ತಾ ಇದ್ದೆ. ನಿಜವಾಗ್ಲು ಅಹಲ್ಯ ನೀನಂತ ಹುಡುಗನ್ ಪಡೆಯಕ್ಕೆ ಪುಣ್ಯ ಮಾಡಿದಳಪ್ಪ. ಅಲ್ಲ ಕಣೋ, ಇಷ್ಟು ಪ್ರೀತಿಯಿಂದ ತಂದಿದ್ಯಾ, ನೀನು ಹೋಗಿ ಅವ್ರ ಕೈ ಕೊಟ್ರೆ ಎಷ್ಟ್ ಚೆನ್ನಾಗಿರುತ್ತೆ ಹೇಳು. ಸೂಪರ್ ಆಗಿರುತ್ತೆ. ಸುಮ್ಮನೆ ಅವನನ್ನ ಯಾಕೋ ಸುಮ್ನೆ ಇರೋ ಅಂತ ಹೇಳ್ತೀಯಾ? ನೋಡು ಸಾಕು, ಬಂಧನ ಫಿಲ್ಮ್ ಅಲ್ಲಿ ವಿಷ್ಣು ಸರ್ ಹೇಳ್ತಾರಲ್ಲ, ಆತರ ಹೇಳು. ಮಿಸ್ ಅಹಲ್ಯ, ಇದನ್ನ ನಾನು ನಿಮ್ಗೋಸ್ಕರ ತಂದಿದ್ದೀನಿ, ಈ ತರ ಪ್ರೆಸೆಂಟ್ ಮಾಡ್ಬಿಡ್ಬಾ, ಹೋಗು. ಬೇಡ ಕಣೆ, ಸುಮ್ಮನೆ ಅಲ್ಲಿಗೆ ಹೋಗೋದು ಸರಿ ಹೋಗಲ್ಲ, ಬೇಡ. ಹೋಗ್ಬೇಕು ಅಂತ ಮನ್ಸ್ ಮಾಡಿದಾಗ ಸುಮ್ನೆ ಹೋಗ್ಬಿಡ್ಬೇಕಪ್ಪ. ಏನ್ ತಾತ, ಅಜ್ಜಿನ ನೋಡೋದಿಕ್ಕೆ ಕದ್ದು ಮುಚ್ಚಿ ನೀವು ಹೋಗ್ತಿರ್ಲಿಲ್ವಾ? ಹೋಗು ಪುಟ್ಟೆ, ಈಗ ಅದನ್ನೆಲ್ಲ ಯಾಕೆ ನಾಪ್ಸ್ತೀಯ? ಸಾಕೆ, ನಾಳೆ ಅರ್ಶಿಣ ಶಾಸ್ತ್ರ, ಆಮೇಲೆ ಎಲ್ಲೂ ಹೊರಗಡೆ ಹೋಗೋ ಹಾಗಿಲ್ಲ. ಹೋಗೋದಿದ್ರೆ ಈಗ್ಲೇ ಹೋಗಿ ಬಂದ್ಬಿಡಪ್ಪ. ಹೋಗೋದಿದ್ರೆ ಈಗ್ಲೇ ಹೋಗಿ ಬಂದ್ಬಿಡಪ್ಪ. ನಾಳೆಯಿಂದ ಹಸಿ ಮೈ. ಅದಕ್ಕೆ ಕುಚ್ಚುಟ್ಯಾ? ಮೊದ್ಲು ಹೊರಡು ನೀನು, ಹೋಗು ಹೋಗು. ಮೀರಾ ಪ್ಲೀಸ್ ಕಣೆ, ನೀನು ಬರೇ. ಯಾಕೋ ತುಂಬಾ ನರ್ವಸ್ ಆಗ್ತಾ ಇದ್ದೀನಿ. ಅಲ್ಲಿ ಹೋದ್ರೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಪ್ಲೀಸ್ ಬಾರೆ. ಇದಕ್ಕೇನ್ ಕಮ್ಮಿ ಇಲ್ಲ. ನಾನ್ ಬರಲ್ಲ, ನೀನೇ ಹೋಗು. ನೀನ್ ಬರಲ್ಲ ಅಂದ್ರೆ ಬಿಡೋರು ಬಾ. ನಿಂತ್ಕೊಳ್ಳೋ.